ವಿಧಾನಸೌಧದಲ್ಲಿ ನಾಮಿನೇಷನ್ ಅಬ್ಬರ. ಕರ್ನಾಟಕದಿಂದ ಖರ್ಗೆ ಸೇರಿ ಮೂವರಿಗೆ ಟಿಕೆಟ್. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಗಿ. ವೀಕ್ಷಕರೇ, ಶುಕ್ರವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಸಭಾ ನಾಮಪತ್ರ ಸಲ್ಲಿಕೆಗೆ ವೇದಿಕೆಯಾಗಿದ್ದ ವಿಧಾನಸೌಧ ಇಂದು ಮತ್ತಷ್ಟು ನಾಯಕರ ನಾಮಿನೇಷನ್ಗೆ ಸಾಕ್ಷಿಯಾಯಿತು. ವಿಧಾನ ಪರಿಷತ್ನ ಆಯ್ಕೆಗಾಗಿ 4 ಮಂದಿ ಹಾಗೂ ರಾಜ್ಯಸಭೆಗೆ ಸ್ಪರ್ಧೆಯಾಗಿ 2 ಮುಖಂಡರು ನಾಮಪತ್ರವನ್ನ ಸಲ್ಲಿಸಿದ್ರು. ಇದಕ್ಕೆ ಮಾಜಿ ಹಾಗೂ ಹಾಲಿ ಸಿಎಂಗಳು ಪ್ರತ್ಯಕ್ಷ ದರ್ಶಿಗಳಾಗಿದ್ರು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಇವತ್ತು ವಿಧಾನ ಪರಿಷತ್ಗಾಗಿನ ತಮ್ಮ ಮರು ಆಯ್ಕೆ ಸಲುವಾಗಿ ನಾಮಿನೇಷನ್ ಅನ್ನ ಸಲ್ಲಿಸಿದ್ರು. ಇವರ ಜೊತೆಗೆ ಆಡಳಿತ ಪಕ್ಷದ ಇತರ ಅಭ್ಯರ್ಥಿಗಳಾದ ತಿಮ್ಮಪ್ಪಣ್ಣ ಕಾಮಕನೂರು, ಮಳವಳ್ಳಿ ಶಿವಣ್ಣ ಹಾಗೂ ಪಿವಿ ಮೋಹನ್ ಕೂಡ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ರು. ಈ ವೇಳೆ ಸಿಎಂ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕಾಂಗ್ರೆಸ್ ನಾಯಕರಾದ ಜೈರಾಮ್ ರಮೇಶ್ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು ಉಪಸ್ಥಿತರಿದ್ದರು. ಗೋಧಿ ಮೀಡಿಯಾ ಪ್ರಶ್ನೆನಾ? ಯಾರು ಹೇಳಿದ್ದು? ನಾನು ಹೋದಾಗ ಬೇರೆ MLCಗಳ ನಾಮಪತ್ರ ಸಲ್ಲಿಕೆ ಮಾಡೋ ಅವ್ರಿಗೋಸ್ಕರ ನಾನು ಹೋಗಿದ್ದು. ನನ್ನ ರಾಜೀನಾಮೆ ನನ್ನ ನಾಮಪತ್ರ ಸಲ್ಲಿಸುವಾಗ ಮುಖ್ಯಮಂತ್ರಿಗಳು ಇದ್ದರು, ಮಾಜಿ ಮುಖ್ಯಮಂತ್ರಿಗಳು ಇದ್ದರು, ಸತೀಶ್ ಜಾರಕಿಹೊಳಿ ಅವರಿದ್ದರು, ಆಮೇಲೆ ಬೇರೆ ಶಾಸಕರೆಲ್ಲರೂ ಸಹ ಇದ್ರು. 2 ಸೆಟ್ ಮಾಡಿದ್ದೀನಿ, ಎಲ್ಲರೂ ಸಹ ಇದ್ರು. ಈ ಥರ ದಯವಿಟ್ಟು ಸುಳ್ಳು ಸುದ್ದಿಯನ್ನು ಹರಡಿಸಕ್ಕೆ ಹೋಗ್ಬೇಡಿ. ನಾನು ಬಂದಿದ್ದು ಕಮಟ್ಕರ್ ಅವ್ರದ್ದು ಮತ್ತೆ ಇವ್ರದ್ದು ನಾಮಿನೇಷನ್ ಫೈಲ್ ಮಾಡ್ಸಕ್ ಬಂದಿದ್ದು. ಹೌದು, ಅವ್ರ ನಾಮಿನೇಷನ್ ಫೈಲ್ ಮಾಡ್ಸಕ್ ಬಂದಿದ್ದ. 5 ನಮ್ಮಲ್ಲಿ ಸಂಖ್ಯೆ ಇದೆ, ನಮ್ಮಲ್ಲಿ 2 ಓಟ್ ಏನೋ ಸಂಖ್ಯೆ ಇದೆ. ನಾವು ಅದನ್ನು ಮುಖ್ಯಮಂತ್ರಿಗಳು ಬಿಟ್ಟಿದ್ದೀವಿ, ಅವರು ಮಾಡ್ತಾರೆ. ಇನ್ನು ಇದೇ ವೇಳೆ ರಾಜ್ಯಸಭಾ ಚುನಾವಣೆಗಾಗಿ ಮನ್ಸೂರ್ ಅಲಿ ಖಾನ್ ಮತ್ತು ಪವನ್ ಗೇರಾ ಕೂಡ ನಾಮಿನೇಷನ್ ಅನ್ನ ಸಲ್ಲಿಸಿದ್ರು. ಇನ್ನು ವಿಧಾನ ಪರಿಷತ್ ಸಂಖ್ಯಾಬಲದ ಲೆಕ್ಕಾಚಾರದಲ್ಲಿ ಇರೋ 4 ಸ್ಥಾನಗಳನ್ನ ಅನಾಯಾಸವಾಗಿ ಗೆಲ್ಲಲಿರುವ ಕಾಂಗ್ರೆಸ್ ಈಗ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಜೊತೆಗೆ ಇವರನ್ನ ಗೆಲ್ಲಿಸೋ ರಣತಂತ್ರವನ್ನು ಸಹ ಎಣದಂತೆ ಕಾಣ್ತಾ ಇದೆ. ಅದೆಲ್ಲ ಭಾರತೀಯ ಜನತಾ ಪಾರ್ಟಿ ಕೆಲಸ ನಾವು ಮಾಡಕ್ಕೆ ಹೋಗೋದಿಲ್ಲ. ಆದ್ರಿಂದ ನಾವೇನು BJP ಅವ್ರನ್ನ ಹೋಗಿ ಆಪರೇಷನ್ ಮಾಡೋಕ್ಕೂ ಹೋಗೋದಿಲ್ಲ. ಅವ್ರು ಬೇಕಾಗೂ ಇಲ್ಲ. ನಮಗೆ ಸ್ಟ್ರೆಂತ್ ಇದೆ, ನಾವು ಗೆಲ್ತೀವಿ. ಇನ್ನೂ ಸಹ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಘೋಷಿಸಿಲ್ಲ. ಎಚ್ ಡಿ ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನ ನೀಡುವ ಬಗ್ಗೆ ಗೊಂದಲ ಇಂದಿಗೂ ಸಹ ಮುಂದುವರೆದಿದೆ. ರಾಜ್ಯ ಬಿಜೆಪಿ ಡಿ.ವಿ. ಸದಾನಂದಗೌಡ ಹಾಗೂ ಮಾಜಿ ಶಾಸಕ ನಿರ್ಮಲಾ ಕುಮಾರ್ ಸುರಾನಾ ಹೆಸರುಗಳನ್ನ ಬಿಜೆಪಿ ಹೈಕಮಾಂಡ್ಗೆ ಕಳಿಸಿದೆ. ಇನ್ನು ಹೈಕಮಾಂಡ್ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತದೆ ಅನ್ನೋದನ್ನ ಮಾತ್ರ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.